ಕಿಲೋಮೀಟ್ರು 2 ಕಿಲೋಮೀಟ್ರ್ ನಡ್ಕೊತ ಬರ್ತೀರಿ. ನಮ್ಮನ್ನು ಪ್ರಸಾದ ಕರ್ಕೊಂಡು ಹೋದಾಗ ನಾವು ಅನ್ಕೊತಿದ್ವಿ ಇಷ್ಟಿಷ್ಟು ದೂರ ಬರ್ತಾರ ಅಂತೇಳಿ. ನಿಮಗೆ ಬಹಳ ಆಶ್ಚರ್ಯ ಆಗಿದೆ ಈ ಊರಿಗೆ ಬಂದ ಮೇಲೆ. ಕೆಲವೊಂದು ಊರೊಳಗೆ ಹೋದ್ರೆ ಪುರಾಣದ ಪಕ್ಕದೊಳಗೆ ಮನೆ ಇರ್ತದ, ಬಂದ್ರೆ ಎಲ್ಲಿ ಪುರಾಣ ಕೇಳಿದ್ರೆ ಕಿವಿಯಲ್ಲಿ ಹೋಗಿಬಿಡ್ತಾವಂಥೇಳಿ ಭಯ ನಮ್ಮ ಜನಕ್ಕೆ. ಬಹಳ ದೂರದಿಂದ ಬಂದಿರಿ, ಬಹಳ ವಿರಳ ಆಗ್ಯದ. ಇರೋ ತನಕ ಶಿವನ ಧ್ಯಾನವನ್ನ ಮಾಡಬೇಕು. ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ, ಆಸೆ ತರವಲ್ಲ ಮುಂದೆ ಬಾಹುದಲ್ಲ, ದಾಸನಾಗು ವಿಶೇಷನಾಗಂತ ಹೇಳಿ ಪುರಂದರದಾಸರು ಹೇಳ್ಯಾರ. ಎಲ್ಲ ಜನ್ಮವನ್ನು ದಾಟಿಕೊಂಡು ಬಂದ ಮೇಲೆ ಕೊನೆ ಜನ್ಮ ಈ ಮಾನವ ಜನ್ಮ. ಈ ಜನ್ಮದೊಳಗೂ ಸಹ ನಾವು ಪುರಾಣ ಪ್ರವಚನ ಹಚ್ಚಿದಾಗ ನಾವು ಪುರಾಣಕ್ಕೆ ಬರಲಿಲ್ಲ. ಮನೆಯೊಳಗೆ ಕುಂತ್ಕೊಂಡು ಆರಾಮ್ ಶಿಸ್ತು ಧಾರಾವಾಹಿ ನೋಡ್ಕೊಂತ ಕುಂತ್ರ ಭಗವಂತ ಏನು ಮಾಡ್ತಾನೆ ಗೊತ್ತೇನ್ರಿ? ಮತ್ತೆ 84 ಲಕ್ಷ ಜೀವರಾಶಿ ದಾಟ್ಕೊಂಬ ಅಂತೇಳಿ ಮತ್ತೆ ಕಳಿಸ್ತಾನೆ. ಮತ್ತೆ ನಿಮಗೆ ಆಸೆ ಅದ ಅನ್ರಿ, ಮತ್ತೆ ಸಿಂಹ ಆಗಿ ಹುಟ್ಟಬೇಕು, ಹುಲಿಯಾಗಿ ಹುಟ್ಟಬೇಕು, ಎಲ್ಲ ಜೀವರಾಶಿ ಮತ್ತೆ ದಾಟ್ಕೊಂಬರ್ಬೇಕಂತೇಳಿ ಆಸೆ ಐತನ್ರಿ ಯಾರಿಗೆ ಇರಂಗಿಲ್ರಿ. ಸಾಕಿ ಜನ್ಮ ಯಾವಾಗ ಕರ್ಕೊಂತಾನ ಅಂತೇಳಿ ಅನ್ಕೊಂತಿರ್ತೀವಿ. ಜೀವನ ಅಷ್ಟು ಬೇಸರ ಆಗ್ತದ ನನ್ನ ಸಾರಿ ನೆನೆಸ್ಕೊಂಡ್ರಿ. ಹಾಗೆ ಪರಮಾರಾಧ್ಯ ಗುರುವರಿಯ ಪುಟ್ಟರಾಜ ಕವಿ ಗುರುವರಿಯರು ಒಂದು ವಚನವನ್ನು ಹೇಳುತ್ತಾರೆ. ನಾನು ಮಾಡಿದೆ ನಾನು ನೀಡಿದೆ ಎಂಬ ಅಮ್ಮಿನೊಳಗೆ ಸಿಕ್ಕು ನಿನ್ನ ನಾಮ ಮರೆತನಯ್ಯ. ಈ ಅಮ್ಮು ಬಿಡಿಸಿ ಸರ್ವತ್ರ ನೀನೆಂಬ ಭಾವವ ಇರಿಸಿ ಎತ್ತಿಕೊಳ್ಳಯ್ಯ ತಂದೆ ಗುರುಕುಮಾರ ಪಂಚಾಕ್ಷರೇಶ್ವರ ಅಂತ ಹೇಳಿ ಪೂಜ್ಯರು ವಚನವನ್ನು ಬರ್ಕೊಂಡು ಬರ್ತಾರೆ. ಮನುಷ್ಯ ಒಂದು ಭ್ರಾಂತಿಯೊಳಗ ಬೆಳೀತಾ ಹೋಗ್ತಾ ಇದ್ದಾನೆ, ಅಹಂಕಾರದಿಂದ ಬೆಳೀತಾ ಹೋಗ್ತಾ ಇದ್ದಾನೆ. ನಾನು ನನ್ನದು ನನ್ನಿಂದಲೇ ಎನ್ನುವಂಥ ಅಹಂಕಾರದಿಂದ ಮನುಷ್ಯ ಜನ್ಮ ಏತಕ್ಕಾಗಿ ಭಗವಂತ ಕೊಟ್ಟನ ಅಂತಕ್ಕಂಥ ಅರಿವು ಇಲ್ಲದೆ ಬದುಕ್ತಾ ಇದ್ದಾನೆ, ಮನುಷ್ಯ ಬದುಕ್ತಾ ಇದ್ದಾನೆ. ನೀವೆಲ್ಲ ಕೇಳಿರಬಹುದು ಅಹಂಕಾರದಿಂದ ಏನೇನೆಲ್ಲ ಆಗ್ತದಂತಕ್ಕಂಥ ವಿಚಾರ ಮಾಡೋಣ. ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ, ಸರ್ವತ್ರ ಸ್ವತಂತ್ರನಾದ ಪ್ರಬುದ್ಧ ರಾವಣ, ಎಲ್ಲ ಬ್ರಹ್ಮಾಂಡ ತಂಡೋಪತಂಡಗಳನ್ನೇ ಚಂಡಾಡಿ ದಂಡು ದಾಳಿಗಳಿಗೆ ಮಂಡಲ ನಾಯಕನಾದಿ ಗಂಡದೆಯ ಗಂಡರ ಗಂಡನಾದ ಪ್ರಚಂಡ ರಾವಣ ಪರಮ ಶಿವನ ಭಕ್ತ. ಸಾಕ್ಷಾತ್ ಪರಮೇಶ ತನ್ನ ಆತ್ಮಲಿಂಗವನ್ನ ರಾವಣನಿಗೆ ಸಮರ್ಪಣೆಯನ್ನು ಮಾಡ್ತಾನೆ. ಶಂಭು ಅಂದ್ರ ರಾಕ್ಷಸರಿಗೂ ಸಹ ವರ ಕೊಡೋ ಒಂದು ಏಕೈಕ ಭಗವಂತ ಅಂದ್ರೆ ಆತ ಶಿವ ಮಾತ್ರ. ಕೊಟ್ಟ ಮೇಲೆ ಆ ರಾವಣ ಅದನ್ನು ಉಳಿಸ್ಕೊಂಡಿದ್ರೆ ಪ್ರತಿಯೊಂದು ಊರೊಳಗೆ ಈಗ ಹೆಂಗ ಮಹಾದೇವನ ಒಂದು ದೇವಸ್ಥಾನ ಅದವ, ಆಂಜನೇಯನ ದೇವಸ್ಥಾನ ಅದವ, ಹಂಗ ರಾವಣ ಅವತ್ತು ಅಹಂಕಾರ ಭರಿತನಾಗಿದ್ರ ಇವತ್ತು ರಾವಣನ ದೇಗುಲಗಳು ಪ್ರತಿಯೊಂದು ಊರೊಳಗಿರ್ತಿದ್ವು. ಯಾಕಿರಲಿಲ್ಲ ಅಂದ್ರೆ ನಾನು ನನ್ನದು ನನ್ನಿಂದಲೇ ಅಂತಕ್ಕಂಥ ಅಹಂಕಾರ ರಾವಣನ್ನ ನಾಶ ಮಾಡ್ತು. ಶ್ರೀರಾಮಚಂದ್ರ ರಾವಣನನ್ನು ಸಂಹಾರ ಮಾಡಿದ ಅಂಜನಾಸುತ ಆಂಜನೇಯನ ಒಂದು ಸಹಾಯದಿಂದ. ಅಂತಹ ಪರಮ ಭಕ್ತನಾಗಿದ್ರೂ ಸಹ ಆ ರಾವಣ ಸಂಹಾರ ಆದ. ನೀವೆಲ್ಲ ತಿಳ್ಕೋರಿ, ಒಂದು ವಿಶೇಷವಾದ ಈ ಆಧ್ಯಾತ್ಮ ಸುಮಾರು ವರ್ಷಗಳ ಹಿಂದೆ ಕ್ರಿಸ್ತಶಕ 356ನೇ ಒಂದು ಸಮಯ ವಿಶ್ವವನ್ನ ಆಳಿದ ಅಲೆಕ್ಸಾಂಡರ್ ಮಹಾರಾಜ ಅಂತೇಳಿ ನೀವೆಲ್ಲ ಕೇಳಿರುತ್ತೀರಿ, ಕೇಳಿರಲ್ಲ ತಾಯಂದ್ರೆ. ಆ ಮಹಾರಾಜ ಇಡೀ ವಿಶ್ವವನ್ನ ಆಳಿದ. ಇಂಥ ದೇಶ ನಾನು ಆಳಿಲ್ಲ ಅಂತಕ್ಕಂಥ ಒಂದು ಚರಿತ್ರೆನೇ ಇಲ್ಲ. ಈ ಭೂಪಟ್ಟದೊಳಗ ಎಷ್ಟು ದೇಶಗಳು ಇದಾವೋ ಅಷ್ಟೂ ದೇಶಗಳನ್ನು ಆಳಿದಂತಹ ವಿಶ್ವದ ಏಕೈಕ ಮಹಾರಾಜ ಅಲೆಕ್ಸಾಂಡರ್. ಯಾರ್ರೀ? ಅಲೆಕ್ಸಾಂಡರ್. ಮಾತಾಡ್ರಿ.
ಯಾರಿ ಅಂತ ಕೇಳಕತ್ತೀನಿ, ನೀವು ನೋಡಿದ್ರೆ ನೀವು ನೋಡೋ ಲೆಕ್ಕಕ್ಕೆ ಎಲ್ಲಿ ನಾನು ಅಂತ ಅನ್ಕೊಂಡಕತ್ತೀನಿ ರೀ ನಾನು. ಯಾರ್ರೀ? ಅಲೆಕ್ಸಾಂಡರ್. ಎಲ್ಲ ದೇಶವನ್ನ ಆಳಿದ, ಎಷ್ಟೋ ರಾಜರುಗಳನ್ನು ಸಂಹಾರ ಮಾಡಿ ಮಾಡಿ ಅಲ್ಲಿರುವಂತಹ ಸಂಪತ್ತನ್ನು ದೋಚಿ ರಾಜರ ರುಂಡಗಳನ್ನು ಕತ್ತರಿಸಿ ರಾಜ್ಯದ ಅಧಿಪತಿಯಾಗಿ ಈ ಭೂಮಿಯನ್ನು ಆಳ್ತಾ ಇದ್ದ ಅಲೆಕ್ಸಾಂಡರ್ ಮಹಾರಾಜ. ಸಾವು ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಬರ್ತದಲ್ರಿ. ನೀರ ಮೇಲಿನ ಗುಳ್ಳೆ ನಿಜವಲ್ಲ ಹರಿ, ಯಾರಿಗೆ ಯಾರುಂಟು ಎರವಿನ ಸಂಸಾರ. ಪ್ರತಿಯೊಬ್ಬರಿಗೂ ಹುಟ್ಟಿನಿಂದ ಸಾವು ಬೆನ್ನೊಳಗೆ ಕಟ್ಕೊಂಡು ಬಂದಿರ್ತೀವಿ ಪ್ರತಿಯೊಬ್ಬರಿಗೆ. ಯಾವಾಗ ಮನುಷ್ಯ ಸಾಯ್ತಾನೋ ಇನ್ನುವರೆಗೆ ಆದರೆ ಯಾರಿಗದು ಕಂಡು ಬಂದಿಲ್ಲ. ಹಂಗೆ ಬಹಳ ರಾಜ್ಯಗಳನ್ನು, ಬಹಳ ದೇಶಗಳನ್ನು ಆಳಿರುವಂಥ ಅಲೆಕ್ಸಾಂಡರ್ ಮಹಾರಾಜ ಕೊನೆಗೆ ಭಾರತಕ್ಕೆ ಬಂದು ಇಲ್ಲೇನು ಆತನ ಅಧಿಕಾರವನ್ನು ಮಾಡ್ತಾ ಇರಬೇಕಾದ್ರೆ ಆತನ ಸಾವು ಸಮೀಪ ಬಂದಿರ್ತದೆ. ದೇಹದೊಳಗೆ ಜ್ವರ, ಕೆಮ್ಮು ಮುಂತಾದ ರೋಗಗಳು ಕಂಡು ಬಂದಾಗ ಮೊದಲೇ ಮಹಾರಾಜ ತನ್ನ ಸೈನಿಕರನ್ನು ಕರೆದು ವಿಶ್ವದ ಪ್ರಸಿದ್ಧ ಎಲ್ಲ ಡಾಕ್ಟರ್ಗಳನ್ನು, ಎಲ್ಲ ವೈದ್ಯರನ್ನು ಕರ್ಕೊಂಡು ನನ್ನ ಹತ್ರ ಕರ್ಕೊಂಡು ಬಾ, ನಾನು ಇನ್ನಷ್ಟು ದಿನ ಬದುಕಬೇಕು, 100 ವರ್ಷ ಬದುಕಿ ಜಗತ್ತನ್ನು ಆಳ್ಬೇಕಂತ ಹೇಳಿ ಒಂದು ಭ್ರಾಂತಿಯೊಳಗೆ, ಅಹಂಕಾರದೊಳಗೆ ತನ್ನ ಸೈನಿಕರೇ ಆಜ್ಞೆಯನ್ನು ಮಾಡಿದ ಮೇಲೆ ಆತನ ಆಜ್ಞೆಯಂತೆ ಸೈನಿಕರು ವೈದ್ಯರನ್ನು ಕರ್ಕೊಂಡು ಬರ್ತಾರೆ. ದಿನಗಳು ಉರುಳ್ತಾ ಹೋದ್ಮೇಲೆ ವೈದ್ಯರು ತಮ್ಮ ಕಾರ್ಯವನ್ನು ಮಾಡಿದ್ರು. ಎಂಥ ವೈದ್ಯ ಆದರೂ ಸಹ ರೋಗವನ್ನು ಗುಣಪಡಿಸ್ಬೋದು ಹೊರತು ಸಾವಿನಿಂದ ಪಾರು ಮಾಡಲ್ಲ. ಯಾರು ಮಾಡ್ತಾರೇನ್ರಿ? ನೋವೇ ಸಾಧ್ಯ ಇಲ್ಲ. ಹಂಗೆ ಸಾವಿನ ಸಮೀಪದಲ್ಲಿರುವಂತಹ ಆ ಅಲೆಕ್ಸಾಂಡರ್ ಮಹಾರಾಜ ತನ್ನ ಗುರುಗಳನ್ನು ಕರೆಸ್ಕೊಳ್ತಾರೆ. ಅವ್ರ ಗುರುಗಳಾಗಿರುವಂತಹ ಅರಿಸ್ಟಾಟಲ್ ಅಂತ ಹೇಳಿ ಅಲೆಕ್ಸಾಂಡರ್ ಮಹಾರಾಜನ ಗುರುಗಳು. ಕರೆದ ಮೇಲೆ ಅವ್ರ ಗುರುಗಳು ಕೆಲವೊಂದು ಬೋಧನೆಗಳನ್ನು ಮಾಡ್ತಾರೆ. ರಾಜ, ದೇವರ ಮನೆಯದು ಈ ಜಗವೆಲ್ಲ, ಬಾಡಿಗೆದಾರರು ನಾವು ನೀವು ಜೀವಿಗಳೆಲ್ಲ. ಇಷ್ಟೇ ದಿವಸ ಇಷ್ಟೇ ವರುಷ ಇರಬೇಕೆನ್ನುವ ಕಟ್ಟುಕರಾರು, ಏನಿಬೋದೇನೋ ಅರಿತವರಾರು ಅಂತಕ್ಕಂಥ ತತ್ವ ನುಡಿಗಳನ್ನು ಹೇಳ್ತಾನೆ ಅರಿಸ್ಟಾಟಲ್ ತಮ್ಮ ಶಿಷ್ಯನಾಗಿರುವಂಥ ರಾಜನಿಗೆ. ಇದನ್ನೆಲ್ಲ ಅರಿತುಕೊಳ್ತಾನೆ. ಅವಾಗ ಆ ಮಹಾರಾಜ ಸೂರ್ಯ ಚಂದ್ರ ಈ ಭೂಮಿಯ ಮೇಲೆ ಇರೋ ತನಕ ಒಂದು 3 ತತ್ವಗಳನ್ನು ಸಾರಿ ಹೋಗ್ತಾನೆ. ಆ ಮಹಾರಾಜ ಕೆಟ್ಟವನಾಗಿದ್ದರೂ ಸಹ ಕೊನೆಗೆ ಒಳ್ಳೆಯವನಾಗಿ 3 ತತ್ವಗಳನ್ನು ಸಾರಿ ಹೋಗ್ತಾನೆ. ಆ 3 ತತ್ವಗಳೇನಂದ್ರೆ, ಮೊದಲನೆಯ ತತ್ವ, ನಾನು ಸತ್ತ ನಂತರವಾಗಿ ವಿಶ್ವದ ಪ್ರಸಿದ್ಧ ವೈದ್ಯರು ಡಾಕ್ಟರ್ಗಳು ನನ್ನ ಶವವನ್ನು ಓರಬೇಕು. ಇದು ಮೊದಲನೆಯ ತತ್ವ. ಇನ್ನು ಎರಡನೆಯ ತತ್ವ, ನನ್ನ ಶವದ ಪೆಟ್ಟಿಗೆ, ಒಂದೊಂದು ಧರ್ಮದೊಳಗೆ ಒಂದೊಂದು ರೀತಿಯಾಗಿ ಯಾತ್ರೆಯನ್ನು ಮಾಡ್ತಾರೆ. ಹಾಗೆ ನನ್ನ ಶವದ ಪೆಟ್ಟಿಗೆಯೊಳಗೆ ನನ್ನನ್ನು ಮಲಗಿಸಿದಾಗ ನನ್ನ 2 ಕೈಗಳನ್ನು ಪೆಟ್ಟಿಗೆಯ ಹೊರಭಾಗದಲ್ಲಿ ಹಾಕ್ಬೇಕಂತ ಹೇಳಿ ಹೇಳ್ತಾನೆ. ಏನು ಹೇಳ್ತಾನ್ರಿ? ಪೆಟ್ಟಿಗೆಯ ಹೊರಭಾಗದಲ್ಲಿ, ಶವದ ಪೆಟ್ಟಿಗೆ ಹೊರಭಾಗದಲ್ಲಿ. ಮೂರನೇ ತತ್ವ, ನಾನು ಅನೇಕ ರಾಜ್ಯಗಳಿಗೆ ಹೋಗಿ ರಾಜ್ಯರ ಒಂದು ಸಂಪತ್ತನ್ನು, ಹಣವನ್ನು, ಬಂಗಾರವನ್ನು, ವಜ್ರವನ್ನು ತೆಗೆದುಕೊಂಡು ಬಂದು ಸಂಗ್ರಹ ಮಾಡಿನಲ್ಲ, ಆ ಎಲ್ಲ ಹಣವನ್ನು ಈಗ ಸ್ಮಶಾನ ಅಂತ ಹೇಳಿ, ರುದ್ರಭೂಮಿ ಅಂತ ಅಂತಿರಲ್ಲ, ಅಲ್ಲಿ ತನಕ ನಾನು ಗಳಿಸಿರುವ ಸಂಪತ್ತನ್ನು ಚಲ್ತಾ ಹೋಗ್ಬೇಕಂತೇಳಿ ಆಜ್ಞೆ ಮಾಡ್ತಾರೆ. ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಬಂದು ಹೋಗುವ ನಡುವೆ ಬರೀ ಕತ್ತಲೆ ಅಂತಕ್ಕಂಥ ತತ್ವವನ್ನು ಸಾರಿದ ಮಹಾರಾಜ ಹೋಗುವಾಗ ನಾನು ಏನೂ ಒಯ್ಲಿಲ್ಲ,
ಡಾಕ್ಟರ್ಗಳು ನನ್ನ ಬದುಕಿಸೋದಕ್ಕೆ ಆಗಲಿಲ್ಲ. ನನ್ನ ಸಂಪತ್ತು ಸಾವಿರಾರು ಲಕ್ಷ ಕೋಟಿ ಸಂಪತ್ತು, ನಾನು ಒಂದು ಬಿಡುಗಾಸು ಸಹ ನಾನು ತೆಗೆದುಕೊಂಡು ಹೋಗಲಿಲ್ಲ ಅಂಥೇಳಿ ಆ ತತ್ವವನ್ನು ಸಾರಿ ಹೋಗ್ತಾನೆ ಅಲೆಕ್ಸಾಂಡರ್ ಮಹಾರಾಜ. ಹಂಗೆ ಇರೋದ್ರೊಳಗೆ ದಾನ ಮತ್ತು ಧ್ಯಾನ ಎಂತ ಅಂದರೆ, ದಾನ ಮತ್ತು ಧ್ಯಾನ ಇದನ್ನು ಪ್ರತಿಯೊಬ್ಬರು ಮಾಡ್ಬೇಕ್ರಿ. ಮಾಡ್ತೀರಿ? ಮಾಡ್ತೀವಿ ಹೇಳ್ರಿ. ನೀವು ಹೇಳಿರಲ್ರಿ ಹೂ ಅಂತೀವ್ರಿ ಹೊರಗೆ ಹೋದ್ಮೇಲೆ. ಪ್ರತಿಯೊಬ್ಬರು ದಾನ ಮತ್ತು ಧ್ಯಾನವನ್ನು ಮಾಡಿದರೆ ಮನುಷ್ಯನ ಜನ್ಮ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ